ಸ್ನೇಹಿತರೆ ನಮಸ್ಕಾರ. ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ನೋಡೋದು ಸಿಟ್ಟಾಕ್ಯುಲಿಡೆ ಕುಟುಂಬಕ್ಕೆ ಸೇರಿರ್ತಕ್ಕಂತಹ ಒಂದು ಗಿಳಿಯನ್ನು. ಆದರೆ ಇವುಗಳು ಸಾಮಾನ್ಯರ ಕಣ್ಣಿಗಂತೂ ಬಿದ್ದಂತಿಲ್ಲ. ಕೆಲವರು ನೋಡಿರಲೂಬಹುದು. ಬಯಲು ಸೀಮೆಯ ಜನರು ಅರೆ ಇಂಥ ಬಣ್ಣದ ಗಿಳಿಯೂ ಕೂಡ ಉಂಟ ಮರ್ರೆ ಅಂತ ಕೇಳ್ಬೋದು. ಹೌದು, ಹಾಗಾದರೆ ತಡ ಮಾಡದೆ ಗಿಳಿಯ ಪರಿಚಯವನ್ನು ನೋಡೋಣ. ಸ್ನೇಹಿತರೆ, ಅಪರೂಪದ ಪಕ್ಷಿಗಳಾದ ಇವುಗಳನ್ನು ತಲೆಯ ಬಣ್ಣವನ್ನು ಪ್ರಧಾನವಾಗಿಸಿ ಕೆಂದಲೆ ಗಿಳಿ ಅಂತ ಕರೆಯುತ್ತಾರೆ. ಇಂಗ್ಲಿಷ್ನಲ್ಲಿ ಫ್ಲಮ್ ಹೆಡೆಡ್ ಪ್ಯಾರಾಕೀಟ್ ಎಂದು ಕರೆಯುತ್ತಾರೆ. ಇದರ ವೈಜ್ಞಾನಿಕ ಹೆಸರು ಸಿಟ್ಟಾಕುಲಾ ಸೈನೋಸೆಫಲಾ ಎಂದು. ತುಂಬ ಅಪರೂಪವಾಗಿ ಕಾಣುವಂತಹ ಈ ಪಕ್ಷಿಗಳು ಮೈನಾ ಹಕ್ಕಿಗಳ ಗಾತ್ರವನ್ನು ಹೊಂದಿವೆ. ಚೂಪಾಗಿರುವಂತಹ ಬಾಲ ಹಾಗೂ ತೆಳ್ಳನೆಯ ದೇಹ ಇತರೆ ಗಿಳಿಗಳಿಗೆ ಹೋಲಿಸಿದರೆ ಇದು ಸಣ್ಣವಾಗಿ ಕಾಣುತ್ತದೆ. ಇದರ ಕೆಂಪು ಹಾಗೂ ಬೂದು ತಲೆಯಿಂದಲೇ ಇವುಗಳನ್ನು ಸುಲಭವಾಗಿ ಗುರುತಿಸಬಹುದು. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಗಂಡು ಫ್ಲಮ್ ಹೆಡೆಡ್ ಪ್ಯಾರಾಕೀಟ್ ಪಕ್ಷಿಯನ್ನು. ಗಂಡು ಹಕ್ಕಿಗಳು ಗುಲಾಬಿ ಬಣ್ಣದ ತಲೆಯನ್ನು ಹೊಂದಿವೆ. ಕುತ್ತಿಗೆ ಸುತ್ತ ಕಪ್ಪು ಪಟ್ಟಿಯನ್ನು ಹೊಂದಿರುತ್ತವೆ. ರೆಕ್ಕೆಗಳ ಮೇಲೆ ಕೆಂಪು ಬಣ್ಣದ ಮಚ್ಚೆಯಾಕಾರದ ರಚನೆ ಇರುತ್ತದೆ. ಎದೆಯ ಭಾಗದ ಪುಕ್ಕಗಳು ಹಳದಿ ಮಿಶ್ರಿತ ಹಸಿರು ಬಣ್ಣದಿಂದ ಕೂಡಿರುತ್ತವೆ. ಬಾಲದ ಮಧ್ಯದ ಗರಿಗಳು ಉದ್ದವಾಗಿದ್ದು ನೀಲಿ ಮಿಶ್ರಿತ ಹಸಿರು ಬಣ್ಣವನ್ನು ಹೊಂದಿರುತ್ತವೆ. ಬಾಲದ ತುದಿಯಲ್ಲಿ ಹಳದಿ ಅಂಚನ್ನು ಹೊಂದಿರುತ್ತವೆ. ಚಿತ್ರದಲ್ಲಿ ಮತ್ತು ವಿಡಿಯೋದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿ. ಸ್ನೇಹಿತರೆ, ಕೆಂದಲೆ ಗಿಳಿ ಅಥವಾ ಫ್ಲಮ್ ಹೆಡೆಡ್ ಪ್ಯಾರಾಕೀಟ್ ಇದರಲ್ಲಿ ಹೆಣ್ಣು ಹಕ್ಕಿಯ ಬಣ್ಣ ವಿಶೇಷವಾಗಿದೆ. ಹೆಣ್ಣು ಹಕ್ಕಿಗಳು ನಸುಗಂದು ಬಣ್ಣದ ತಲೆಯನ್ನು ಹೊಂದಿರುತ್ತವೆ. ಇವುಗಳಲ್ಲಿ ಕುತ್ತಿಗೆಯಲ್ಲಿ ಪಟ್ಟಿಯಾಗಲಿ ಅಥವಾ ಭುಜದ ಮೇಲೆ ಪಟ್ಟೆಯಾಗಲಿ ಇರುವುದಿಲ್ಲ. ಎಳೆಯ ಪಕ್ಷಿಗಳಿಗೆ ಹಸಿರು ತಲೆಯಿದ್ದು ಕುತ್ತಿಗೆಯ ಪಟ್ಟಿ ಇರುತ್ತದೆ. ವಿಡಿಯೋದಲ್ಲಿ ನೀವು ಗಂಡು ಮತ್ತು ಹೆಣ್ಣು ಹಕ್ಕಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಲಕ್ಷಣಗಳು ಗೋಚರಿಸುತ್ತವೆ. ಕೊಕ್ಕುಗಳು ಸಾಮಾನ್ಯವಾಗಿ ಹಳದಿ ಬಣ್ಣದಿಂದ ಕೂಡಿರುತ್ತವೆ. ಇವುಗಳ ಬಹುಮುಖ್ಯ ಆಹಾರ ಹಣ್ಣುಗಳು, ಕಾಳುಗಳು, ತರಕಾರಿಗಳು, ಹೂವುಗಳು. ನನಗೆ ಈ ವಿಡಿಯೋಗೆ ಈ ಹಕ್ಕಿಗಳು ಸಿಕ್ಕಿದ್ದು ಹಿಪ್ಪೆ ಮರದಲ್ಲಿ. ಈ ಪ್ರಸ್ತುತ ನೀವು ನೋಡ್ತಾ ಇರ್ತಕ್ಕಂಥದ್ದು ಒಂದು ಹಿಪ್ಪೆ ಮರ ಆಗಿದೆ. ಇದು ಬೇಸಿಗೆಯಲ್ಲಿ ಈ ಮಾರ್ಚ್ ಏಪ್ರಿಲ್ ತಿಂಗಳ ಸಮಯದಲ್ಲಿ ಚಿಗುರುತ್ತೆ. ಈ ಸಮಯದಲ್ಲಿ ಹಿಪ್ಪೆ ಮರದಲ್ಲಿ ಸಂಜೆಯಾದರೆ ಸಾಕು ಹಿಂಡಾಗಿ ಗಿಳಿಗಳು ದಾಳಿ ಇಡ್ತವೆ. ಅವುಗಳಲ್ಲಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಈ ಫ್ಲಮ್ ಹೆಡೆಡ್ ಪ್ಯಾರಾಕೀಟ್ ಪಕ್ಷಿ. ಇವುಗಳಿಗೆ ನಾಚಿಕೆ ಸ್ವಭಾವವೋ ಅಥವಾ ಹೆದರಿಕೆಯೋ ಗೊತ್ತಿಲ್ಲ. ನಮ್ಮನ್ನು ನೋಡಿದ್ರೆ ಇವುಗಳು ಹಾರೋಗ್ತಾ ಇದ್ವು. ಸಾಧಾರಣ ಗಿಳಿಗಳಂತೆ ನೋಡಲು ಅಷ್ಟು ಸುಲಭವಾಗಿ ಇವುಗಳು ಕಾಣೋಕ್ಕೆ ಸಿಗೋದಿಲ್ಲ. ಈ ಗಿಳಿಗಳನ್ನು ಸಾಗರದಲ್ಲಿ ಒಂದೆರಡು ಬಾರಿ ಈ ಹಿಂದೆ 2-3 ವರ್ಷಗಳ ಹಿಂದೆ ನೋಡಿದ್ದೆ. ಫೋಟೋ ತೆಗೆಯೋದ್ರೊಳಗೆ ಇವುಗಳು ಹಾರೋಗ್ತಾ ಇದ್ವು. ನಾಗರಹೊಳೆಯ ಸಫಾರಿಯಲ್ಲಿ ಹೋದಾಗಲೂ ಕೂಡ ಇವುಗಳು ಮೇಲೆ ಹಾರಾಟ ಮಾಡ್ತಾ ಇರೋದನ್ನು ಗಮನಿಸಿದ್ದೆ. ಆದರೆ ಮೊನ್ನೆ ಹಿಪ್ಪೆ ಮರ ಚಿಗುರೊಡೆಯುವ ಸಂದರ್ಭದಲ್ಲಿ ಮರದ ಮೇಲೆ ದೂರದಿಂದ ಎಲ್ಲಿಂದಲೋ ಹಾರಿ ಬಂದು ಗಿಳಿಗಳ ಹಿಂಡೊಂದು ಕುಳಿತುಕೊಂಡಿತು. ದೂರದಿಂದ ಕ್ಯಾಮ್ರಾದಿಂದ ನೋಡಿದಾಗ ಅವು ಕೆಂದಲೆ ಗಿಳಿಗಳು ಅಂತ ಗೊತ್ತಾಗಿ ನಂತರ ವಿಡಿಯೋವನ್ನು ಮಾಡಿಕೊಂಡು ನಿಮಗೆ ಇವುಗಳನ್ನು ಪರಿಚಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ.
ಇವುಗಳು ಭಾರತ, ಬಾಂಗ್ಲಾದೇಶ, ಭೂತಾನ್, ಕಾಂಬೋಡಿಯಾ, ಚೀನಾ, ಮಯನ್ಮಾರ್, ನೇಪಾಳ ಮುಂತಾದ ದೇಶಗಳ ಕಾಡುಗಳಲ್ಲಿ ಹಾಗೂ ನಮ್ಮ ಪಶ್ಚಿಮ ಘಟ್ಟ ಹಾಗೂ ಅರೆಮಲೆನಾಡಿನ ಪ್ರದೇಶಗಳಲ್ಲಿ ಇವುಗಳು ಹೆಚ್ಚಾಗಿ ಕಂಡುಬರುತ್ತವೆ. ಇವುಗಳ ಬಹುಮುಖ್ಯ ಆಹಾರ ಈಗಾಗಲೇ ಹೇಳಿದಾಗೆ ಹಣ್ಣುಗಳು ಮತ್ತು ಹೂವುಗಳ ಒಳಗಿನ ತಿರುಳು. ಸ್ನೇಹಿತರೆ, ಇವುಗಳು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ. ಇವುಗಳು ಮರದ ಪೊಟರೆಗಳಲ್ಲಿ ಗೂಡು ಮಾಡಿ 4 ರಿಂದ 6 ಮೊಟ್ಟೆಗಳನ್ನು ಇಡುತ್ತವೆ. ಮೊಟ್ಟೆಗಳಿಗೆ ಗಂಡು ಹೆಣ್ಣು ಎರಡೂ ಪಕ್ಷಿಗಳು ಸುಮಾರು 22 ರಿಂದ 24 ದಿನಗಳವರೆಗೆ ಕಾವು ಕೊಟ್ಟು ಮರಿ ಮಾಡುತ್ತವೆ. ಸ್ನೇಹಿತರೆ, ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಮಲಬಾರ್ ಪ್ಯಾರಾಕೀಟ್ ಅನ್ನುವ ಇನ್ನೊಂದು ವಿಶೇಷವಾದ ಗಿಳಿಯನ್ನು, ಅದು ಪಶ್ಚಿಮ ಘಟ್ಟಕ್ಕೆ ಮೀಸಲಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಗಿಳಿಯ ಪರಿಚಯವನ್ನು ಕೂಡ ಮಾಡಿದ್ದೇನೆ. ದಯಮಾಡಿ ವಿಡಿಯೋವನ್ನು ವೀಕ್ಷಣೆ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೇನೆ, ದಯಮಾಡಿ ವೀಕ್ಷಣೆ ಮಾಡಿ. ಸ್ನೇಹಿತರೆ, ಮೊದಲೆಲ್ಲ ಈ ಗಿಳಿಗಳನ್ನು ಪಂಜರದಲ್ಲಿಡಲು ಹಿಡಿಯುತ್ತಿದ್ದರು. ಆದರೆ 1972ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಶೆಡ್ಯೂಲ್ 4ರಲ್ಲಿ ಇವುಗಳನ್ನು ರಕ್ಷಿಸಿ ಇಡಲಾಗಿದೆ. ಕೆಲವು ಮಕ್ಕಳು ಹಾಗೂ ಶಾಸ್ತ್ರ ಹೇಳೋರು ಇವುಗಳನ್ನು ಹಿಡಿದು ಪಂಜರದಲ್ಲಿಟ್ಟು ಆಟ ಆಡಿಸೋದು, ಶಾಸ್ತ್ರ ಹೇಳೋದನ್ನು ನಾವು ಗಮನಿಸಿರ್ತೀವಿ. ನೆನಪಿನಲ್ಲಿಡಬೇಕಾದ ವಿಷಯ ಏನಂದರೆ, ಈ ಗಿಳಿಗಳನ್ನು ಶೆಡ್ಯೂಲ್ 4ರಲ್ಲಿ ಸೇರಿಸಿರೋದ್ರಿಂದ ಕಾನೂನಿನ ಪ್ರಕಾರ ಇವುಗಳನ್ನು ಹಿಡಿಯುವುದು, ಬಂಧಿಸುವ ಅಥವಾ ಮಾರಾಟ ಮಾಡುವ, ಖರೀದಿಸುವ ಯಾವುದೇ ವ್ಯಕ್ತಿಗಳನ್ನು ಸಹ ಬಂಧಿಸಬಹುದು. ಅವರನ್ನು 3 ವರ್ಷಗಳ ಜೈಲು ಶಿಕ್ಷೆ ಹಾಗೂ ಅಥವಾ 25 ವರ್ಷದವರೆಗೆ ದಂಡ ಅಥವಾ ಎರಡನ್ನೂ ಕೂಡ ವಿಧಿಸಬಹುದು. ಹಾಗಾಗಿ ಇವುಗಳನ್ನು ಪಂಜರದಲ್ಲಿಟ್ಟು ಸಾಕೋರು ಹುಷಾರಾಗಿರಬೇಕು. ಸ್ನೇಹಿತರೆ, ಸದಾ ನೆನಪಿನಲ್ಲಿಡಬೇಕಾದ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಭಾರತಕ್ಕೆ ಸ್ಥಳೀಯವಾದಂತಹ ಅಥವಾ ವಲಸೆ ಬರುವಂತಹ ಯಾವುದೇ ಪಕ್ಷಿಗಳನ್ನು ನಾವು ಬಂಧನದಲ್ಲಿಡಬಾರದು. ವಿದೇಶಿ ಅಂದರೆ ಎಕ್ಸಾಟಿಕ್ ಬರ್ಡ್ಸ್ ಆದಂತಹ ಬಡ್ಜರ್ಗಸ್ ಮತ್ತು ಕಾಕ್ಟಾಸ್ಗಳನ್ನು ಮಾತ್ರ ಸಾಕಬಹುದು. ಹಾಗಾಗಿ ಪೆಟ್ಸ್ ಅಂಗಡಿಗಳಲ್ಲಿ ಅವುಗಳನ್ನು ಇಟ್ಟು ಮಾರೋದು ಮಾಡ್ತಾರೆ. ಮೈನಾಗಳನ್ನು ಮತ್ತು ರಾಟವಾಳಗಳನ್ನು, ಗಿಳಿಗಳನ್ನು ಹಿಡಿದು ಸಾಕುವುದು ಕೂಡ ಅಪರಾಧ. ಸ್ನೇಹಿತರೆ, ದಯಮಾಡಿ ನನ್ನ ಸಬ್ಸ್ಕ್ರೈಬರ್ಗಳಲ್ಲಿ ವಿನಂತಿ ಏನಪ್ಪ ಅಂತ ಹೇಳಿದ್ರೆ, ಈ ಬೇಸಿಗೆ ಬಿರುಬಿಸಿಲು ಏರ್ತಾ ಇರೋದ್ರಿಂದ ತಮ್ಮ ಮನೆಗಳ ಚಾವಣಿಗಳಲ್ಲಿ ಅಥವಾ ಹತ್ತಿರ ಇರ್ತಕ್ಕಂತಹ ಮರಗಳ ಅಥವಾ ಗಿಡಗಳ ಕೊಂಬೆಗಳಲ್ಲಿ ದಯಮಾಡಿ ಗಡಿಗೆಗಳ ಪಾಟ್ನಲ್ಲಿ, ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ನೀರನ್ನಿಡಿ ಹಕ್ಕಿಗಳು ಬಂದು ಆಸರ ಆದರೆ ಅವುಗಳನ್ನು ಕುಡ್ಕೊಂಡು ಹೋಗಬಹುದು. ಹಾಗೆಯೇ ಮನೆಗೆ ತಂದಿರತಕ್ಕಂತಹ ಹಣ್ಣಿನ ಬೀಜಗಳನ್ನು, ಮಾವು, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ ಇತ್ಯಾದಿ ಹಣ್ಣಿನ ಬೀಜಗಳನ್ನು ಸಂಗ್ರಹಿಸಿಟ್ಕೊಂಡಲ್ಲಿ ಮಳೆ ಬರೋದಕ್ಕಿಂತ ಮುಂಚೆ ಅವುಗಳನ್ನು ಬೀಜದುಂಡೆ ಮಾಡಿ ತಯಾರು ಮಾಡಿಟ್ಕೊಂಡಲ್ಲಿ ಮೊದಲ ಮಳೆಯ ಸಮಯದಲ್ಲಿ ಅವುಗಳನ್ನು ಪಿಕ್ನಿಕ್ ಏನಾದರೂ ಹೋದರೆ ಅಥವಾ ಯಾವುದಾದ್ರೂ ಕಾಡಲ್ಲಿ ಟ್ರೆಕ್ಕಿಂಗ್ ಏನಾದರೂ ಹೋದರೆ ಅಂತಹ ಜಾಗದಲ್ಲಿ ಈ ಬೀಜದುಂಡೆಗಳನ್ನು ಅರಣ್ಯದೆಡೆಗೆ ಬಿಸಾಡಿದಾಗ ನಮ್ಮಿಂದ ಕೂಡ ಹೊಸ ಸಸ್ಯಗಳು ಚಿಗುರೊಡೆಯೋದು ಸಾಧ್ಯ ಆಗುತ್ತೆ. ಹಾಗಾಗಿ ದಯಮಾಡಿ ಈ ಕೆಲಸವನ್ನು ನನ್ನ ಸಬ್ಸ್ಕ್ರೈಬರ್ಗಳು ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಪಕ್ಷಿ ಅಥವಾ ಪ್ರಾಣಿ ಪರಿಚಯದೊಂದಿಗೆ ಬರ್ತೀನಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಣೆ ಮಾಡಿ.